ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೆಪಿಎಸ್ಸಿ ಟ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು 25 ಜೂನ್ 2020 ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡೋಣ. ಡಿಸ್ಕಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಒಂದು ವೇಳೆ ಕೆಪಿಎಸ್ಸಿ ಟ್ಯೂಟರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ, ಅದನ್ನು ಒತ್ತಿ. ಇದರಿಂದ ನಿಮಗೆ ಹೊಸ ನೋಟಿಫಿಕೇಶನ್ ಬರುತ್ತೆ. ಸಪೋಸ್ ನಿಮಗೆ ಈ ಒಂದು ವಿಡಿಯೋದ PDF ಬೇಕಾದರೆ ನೀವು ನನ್ನ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಬೇಕಾಗುತ್ತೆ. ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡಲಾಗಿದೆ. ಸೊ ಅದರ ಮುಖಾಂತರ ನೀವು ಜಾಯ್ನ್ ಆಗ್ಬೋದು. ಸೊ ಡಿಸ್ಕಷನ್ ಸ್ಟಾರ್ಟ್ ಮಾಡೋಣ. ಲೆಟ್ ಸ್ಟಾರ್ಟ್. ಮೊದಲನೇದಾಗಿ ನಾವು ನಿನ್ನೆ ವಿಡಿಯೋದಲ್ಲಿ ನಾನು 5 ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಸೊ ಆ 5 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. 7 ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಸೊ ಆ 7 ಪ್ರಶ್ನೆಗಳಿಗೆ ಆನ್ಸರನ್ನು ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ನಾನು ಏನು ಕೇಳಿದಂದರೆ, ಯಾವ ಒಂದು ದೇಶದ ಐಲ್ಯಾಂಡ್ ಆಫ್ ಸಕೋತ್ರ ಅನ್ನು ಸದರ್ನ್ ಸೆಪರೇಟಿಸ್ಟ್ಗಳು ಸೀಸನ್ನು ಮಾಡ್ಕೊಂಡಿದ್ದಾರೆ? ಸೊ ಅದು ಯಾವುದು? MN ದೇಶ. ಓಕೆ. ಎರಡನೇದು, ರೀಸೆಂಟ್ ಆಗಿ 32ನೇ ಸ್ಪೆಷಲ್ ಯುರೋಸಿಯನ್ ಗ್ರೂಪ್ ಆನ್ ಕಾಂಬ್ಯಾಟಿಂಗ್ ಮನಿ ಲಾಂಡ್ರಿಂಗ್ ಆ್ಯಂಡ್ ಫೈನಾನ್ಸಿಂಗ್ ಆಫ್ ಟೆರರಿಸಮ್, ಇದೊಂದು ಗ್ರೂಪ್ ಇದೆ, EAG ಗ್ರೂಪ್ ಅಂತ ಕರೀತಾರೆ ಇದನ್ನು. ಸೊ ಇದರ 32ನೇ ವರ್ಚುವಲ್ ಒಂದು ಮೀಟಿಂಗ್ ಆಗಿದೆ. ಓಕೆ. ಸೊ ಈ ಒಂದು ಮೀಟಿಂಗ್ ಅನ್ನು ಅಲ್ಲಿ ನಮ್ಮ ಇಂಡಿಯನ್ ಆಫೀಸರ್ಗಳು ಏನು ಮಾಡಿದ್ದಾರೆ, ಅಟೆಂಡ್ ಮಾಡಿದ್ದಾರೆ. ಓಕೆ. ಸೊ ಒಂದು EAG ಗ್ರೂಪ್ ಇದೆ. ಸೊ ಈ EAG ಗ್ರೂಪ್ ಯಾವ ಒಂದು ಟಾಸ್ಕ್ ಫೋರ್ಸ್ ಅಡಿಯಲ್ಲಿ ಕೆಲಸ ಮಾಡುತ್ತೆ ಅಂತ ನಾನು ಕೇಳಿದೆ. ಸೊ ಅದು FATF ನ ಅಸೋಸಿಯೇಟ್ ಮೆಂಬರು ಈ ಒಂದು EAG ಗ್ರೂಪ್ ಆಗಿದೆ. ಇದು ಮನಿ ಲಾಂಡ್ರಿಂಗ್ ಮತ್ತು ಫೈನಾನ್ಸಿಂಗ್ ಆಫ್ ಟೆರರಿಸಮ್ಗೆ ಸಂಬಂಧಪಟ್ಟಿದ್ದು. ಸೊ FATF ಅಂದರೆ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅಂತ. ಗೋಲ್ಡನ್ ಲಂಗೂರ್ಸ್, ಇವುಗಳನ್ನು ನಾವು ಆಸಾಮಲ್ಲಿ ನೋಡ್ಬೋದು. ಸೊ ಈ ಆಸಾಮಲ್ಲಿ ಏನು ಗೋಲ್ಡನ್ ಲಂಗೂರ್ಸ್ಗಳಿದ್ದಾವೆ, ಮಂಕಿಗಳಿದ್ದಾವೆ, ಆ ಮಂಕಿಗಳು ಇನ್ಫೆಂಟಿಸೈಡ್ ಮತ್ತು ಫೋರ್ಸ್ಡ್ ಅಬಾರ್ಷನ್ನಿಂದ ಸಫರ್ ಆಗ್ತಾ ಇದ್ದಾವೆ. ಓಕೆ. ಇನ್ಫೆಂಟಿಸೈಡ್ಸ್ ಅಂದರೆ ಸೊ ಮಗು ಜನನವಾದ ಮೇಲೆ 1 ವರ್ಷ ಒಳಗೆ ಏನು ಮಾಡೋದು, ಕಿಲ್ ಮಾಡೋದು, ಕೊಲೆ ಮಾಡಿಬಿಡೋದು. ಓಕೆ. ಫೋರ್ಸ್ ಅಬಾರ್ಷನ್ ಅಂದರೆ ಡೆಲಿವರಿಗಿಂತ ಮುಂಚೆನೇ ಅಬಾರ್ಷನ್ ಮಾಡ್ಕೊಳ್ಳೋದು. ಸೊ ಅದನ್ನು ಅಬಾರ್ಷನ್ ಅಂತ ಕರೀತಾರೆ. ಸೊ ಈ ಥರ ಒಂದು ಸಿಚುವೇಶನ್ನು ಏನಾಗ್ತಿದೆ ಅಂದರೆ ಆಸಾಮ್ನ ಗೋಲ್ಡನ್ ಲಂಗರ್ಸ್ಗಳಲ್ಲಿ ಕಂಡು ಬರ್ತಾ ಇದೆ. ಇಂಡಿಯಾ ಬೇಸ್ಡ್ ಒಂದು ಫಾರ್ಮಾ ಕಂಪ್ನಿ ಇದೆ. ಸೊ ಅದರ ಹೆಸರು ಹಿಟಿರೋ ಅಂತ. ಸೊ ನಾನು ಕೇಳಿದ್ದು ಪ್ರಶ್ನೆ ಏನಂದರೆ, ಯಾವೊಂದು ಕಂಪ್ನಿ ರೀಸೆಂಟ್ ಆಗಿ ಒಂದು ಕೊರೋನಾ ವೈರಸ್ಗೆ ಒಂದು ಆ್ಯಂಟಿವೈರಲ್ ಡ್ರಗ್ಗನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಮತ್ತು ಮಾರ್ಕೆಟಿಂಗ್ ಮಾಡ್ತೀವಿ, ಸೊ ಅದಕ್ಕೆ ಅಪ್ರೂವಲ್ ಸಿಕ್ಕಿದೆ. ಸೊ ಆ ಒಂದು ಕಂಪ್ನಿ ಹೆಸರೇನಂತ ಕೇಳಿದೆ. ಸೊ ಆ ಒಂದು ಕಂಪ್ನಿ ಹೆಸರು ಹಿಟಿರೋ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಫೈನಾನ್ಸ್ ಆ್ಯಂಡ್ ಪಾಲಿಸಿಯ ಚೇರ್ಮನ್ ಆಗಿ ಯಾರು ನೇಮಕರಾಗಿದ್ದಾರೆ ಅಂದರೆ ಉರ್ಜಿತ್ ಪಟೇಲ್ ಅವರು. ಸರ್ಕಾರ ಅಂದರೆ ಕೇಂದ್ರ ಸರ್ಕಾರ ಏಷಿಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್, ಸೊ ಇದರ ಜೊತೆಗೆ ಒಪ್ಪಂದ ಮಾಡಿಕೊಂಡಿದೆ. ಯಾವುದಕ್ಕೋಸ್ಕರ? $750 ಮಿಲಿಯನ್ ಅಗ್ರಿಮೆಂಟ್ಗೆ. ಸೊ ಇದು COVID-19 ಆಕ್ಷನ್ ರೆಸ್ಪಾನ್ಸ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಸಪೋರ್ಟ್ ಪ್ರೋಗ್ರಾಮ್ಗೋಸ್ಕರ. ರೀಸೆಂಟ್ಲಿ IUCN ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್, ಈ ಒಂದು ಸಂಸ್ಥೆ ಏನು ಮಾಡಿದೆ ಅಂತಂದರೆ, ಮೊಟ್ಟ ಮೊದಲ ಬಾರಿಗೆ ಒಂದು ಅಂತಾರಾಷ್ಟ್ರೀಯ ದಿನಾಚರಣೆಯನ್ನು ಆಚರಣೆ ಮಾಡಿದೆ. ಅದು ಯಾವುದಂದರೆ ಇಂಟರ್ನ್ಯಾಷನಲ್ ಹಾರ್ಸ್ ಶೂ ಕ್ರ್ಯಾಬ್ ಡೇ ಅಂತ. ಅದು ಯಾವತ್ತು? 20 ಜೂನ್ 2020. ಸೊ ನೆಕ್ಸ್ಟ್ ಟಾಪಿಕ್ ಹೋಗೋಣ. ನೆಕ್ಸ್ಟ್ ಟಾಪಿಕ್ಕು ರೂಲ್ ಆಫ್ ಲಾ ಇಂಡೆಕ್ಸ್ಗೆ ಸಂಬಂಧಪಟ್ಟಿದ್ದು. ರೀಸೆಂಟಾಗಿ ಏನಾಗಿತ್ತಂದರೆ, ಈ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಪಿಟಿಷನನ್ನು ಫೈಲ್ ಮಾಡಲಾಗಿತ್ತು. ಏನಂತಂದರೆ, ಸುಪ್ರೀಂ ಕೋರ್ಟು ಗೌರ್ಮೆಂಟ್ಗೆ ಹೇಳಬೇಕು ಏನಂದರೆ, ಎಲ್ಲ ಸ್ಟೇಟ್ ಗೌರ್ಮೆಂಟ್ಗೂ ಮತ್ತು ಕೇಂದ್ರ ಸರ್ಕಾರಕ್ಕೆ ಹೇಳಬೇಕು ಏನಂತಂದರೆ, ರೂಲ್ ಆಫ್ ಲಾ ಇಂಡೆಕ್ಸಲ್ಲಿ ನಮ್ಮ ದೇಶದ ರ್ಯಾಂಕಿಂಗನ್ನು ಹೆಚ್ಚು ಮಾಡೋಕ್ಕೋಸ್ಕರ, ಬೂಸ್ಟ್ ಮಾಡೋಕ್ಕೋಸ್ಕರ ಒಂದು ಎಕ್ಸ್ಪರ್ಟ್ ಪೆನಲ್ಗಳನ್ನು ಸೆಟಪ್ ಮಾಡಬೇಕು. ಓಕೆ ಅಂತ ಒಂದು ಪಿಟಿಷನ್ನ ಫೈಲ್ ಮಾಡಲಾಗಿತ್ತು. ಸೊ ಇವಾಗ ಏನು ಮಾಡಿದೆ ಸುಪ್ರೀಂ ಕೋರ್ಟ್, ಏನು ಮಾಡಿದೆ, ಸರ್ಕಾರಗಳಿಗೆ ಅಂದರೆ ಸ್ಟೇಟ್ ಗೌರ್ಮೆಂಟ್ ಇರ್ಬೋದು ಅಥವಾ ಕೇಂದ್ರ ಸರ್ಕಾರ ಇರ್ಬೋದು, ಸೊ ಸರ್ಕಾರಗಳಿಗೆ ಏನು ಹೇಳಿದೆ ಅಂದರೆ, ಒಂದು ಎಕ್ಸ್ಪರ್ಟ್ ಪೆನಲ್ನ ಸೆಟಪ್ ಮಾಡಿ, ಸೊ ಇದರಿಂದ ರೂಲ್ ಆಫ್ ಲಾ ಇಂಡೆಕ್ಸ್ಗೆ ನಮ್ಮ ರ್ಯಾಂಕಿಂಗನ್ನು ಹೆಚ್ಚು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಡೈರೆಕ್ಟ್ನ ಮಾಡಿದೆ ಇವಾಗ. ಸೊ ರೂಲ್ ಆಫ್ ಲಾ ಇಂಡೆಕ್ಸ್ ಅಂದರೆ ಏನು ನೋಡಿ, ನಮ್ಮ ದೇಶದಲ್ಲಿ ಬಹಳಷ್ಟು ಲಾಗಳಿದ್ದಾವೆ. ಸೊ ಆ ಲಾಗಳನ್ನು, ಕಾನೂನುಗಳನ್ನು ನಾವು ಎಷ್ಟು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ತೀವಿ. ಓಕೆ. ಸೊ ಎಲ್ಲ ದೇಶದಲ್ಲಿ ಕಾನೂನುಗಳಿದ್ದಾವೆ. ಸೊ ಅವರು ಎಷ್ಟು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ತಾರೆ, ಸೊ ಅದರ ಆಧಾರಿತ ಒಂದು ರ್ಯಾಂಕಿಂಗನ್ನು ಕೊಡಲಾಗುತ್ತೆ. ನಾವು ನಿನ್ನೆ ಒಂದು ವಿಡಿಯೋದಲ್ಲಿ ಒಂದು ಟಾಪಿಕನ್ನು ಡಿಸ್ಕಸ್ ಮಾಡಿದ್ವಿ. ಏನಂದರೆ, ನಮ್ಮ ಇಡೀ ವಿಶ್ವದಲ್ಲಿ ಮೈನರ್ಸ್ಗಳಿಗೆ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಏನು ಕಾನೂನುಗಳಿದ್ದಾವೆ, ಲಾಸ್ಗಳಿದ್ದಾವೆ, ಅದರಲ್ಲಿ ಅಂದರೆ ವಿಶ್ವದಲ್ಲಿ 47 ಕಂಟ್ರಿಗಳು ಅವ್ರ ಹತ್ರ ಮೈನರ್ಸ್ಗಳಿಗೆ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಲಾ ಇದೆ ಮತ್ತು ಅವರು ಎನ್ಫೋರ್ಸ್ ಮಾಡ್ತಾರೆ, ಜಾರಿ ತರ್ತಾರೆ ಅವು. ಆದರೆ 88% ಕಂಟ್ರಿಗಳು ನಮ್ಮ ವಿಶ್ವದಲ್ಲಿ ಅವ್ರ ಹತ್ರ ಮೈನರ್ಸ್ಗಳನ್ನು ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಲಾಗಳಿದ್ದಾವೆ, ಆದರೆ ಅವರು ಎನ್ಫೋರ್ಸ್ ಮಾಡೋದಿಲ್ಲ, ಜಾರಿಗೆ ತರೋದಿಲ್ಲ. ಸೊ ಹಾಗಾಗಿ ಈ ಥರ ಏನು ಇಶ್ಯೂಗಳಿದ್ದಾವೆ, ಲೈಕ್ ಲಾಸ್ಗಳಿರ್ತವೆ ಬಟ್ ನಾವು ಅದನ್ನು ಫಾಲೋ ಮಾಡಲ್ಲ. ಸೊ ಹಾಗಾಗಿ
ನಮ್ಮ ದೇಶದ ಕಾನೂನುಗಳು ಸಹಿತ ನಾವು ಹೆಚ್ಚು ಯೂಸ್ ಮಾಡಬೇಕು, ಅವುಗಳನ್ನು ಎನ್ಫೋರ್ಸ್ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು, ಮತ್ತು ರೂಲ್ ಆಫ್ ಲಾ ಇಂಡೆಕ್ಸಲ್ಲಿ ನಮ್ಮ ರ್ಯಾಂಕಿಂಗ್ ಸಹಿತ ಹೆಚ್ಚು ಬರಬೇಕು ಅಂತ ಉದ್ದೇಶ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಎಲ್ಲ ಗೌರ್ಮೆಂಟ್ಗೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ಗೆ ಒಂದು ಡೈರೆಕ್ಷನ್ನ ಕೊಟ್ಟಿದೆ. ಓಕೆ, ಸೊ ರೂಲ್ ಆಫ್ ಲಾ ಇಂಡೆಕ್ಸನ್ನು ಯಾರು ರಿಲೀಸ್ ಮಾಡ್ತಾರೆ ಅಂದರೆ ವರ್ಲ್ಡ್ ಜಸ್ಟಿಸ್ ಪ್ರಾಜೆಕ್ಟ್, ಇವರು ಇದನ್ನು ರಿಲೀಸ್ ಮಾಡ್ತಾರೆ. ಸೊ ಇದರಲ್ಲಿ ಈ ಒಂದು ರೂಲ್ ಆಫ್ ಲಾ ಇಂಡೆಕ್ಸ್ ಕೊಡಬೇಕಾದ್ರೆ 8 ಫ್ಯಾಕ್ಟರ್ಗಳನ್ನು ಕನ್ಸಿಡರ್ ಮಾಡ್ತಾರೆ. ಒಂದು, ಕನ್ಸ್ಟೆಂಟ್ ಆನ್ ಗೌರ್ಮೆಂಟ್ ಪವರ್ಸ್, ಆಬ್ಸೆನ್ಸ್ ಆಫ್ ಕರಪ್ಷನ್, ಮೂರನೇದು ಓಪನ್ ಗೌರ್ಮೆಂಟ್, ನಾಲ್ಕನೇದು ಫಂಡಮೆಂಟಲ್ ರೈಟ್ಸ್, ಐದನೇದು ಆರ್ಡರ್ ಆ್ಯಂಡ್ ಸೆಕ್ಯೂರಿಟಿ, ಆರನೇದು ರೆಗ್ಯುಲೇಟರಿ ಎನ್ಫೋರ್ಸ್ಮೆಂಟ್, ಏಳನೇದು ಸಿವಿಲ್ ಜಸ್ಟಿಸ್, ಎಂಟನೇದು ಕ್ರಿಮಿನಲ್ ಜಸ್ಟಿಸ್. ಟೋಟಲ್ ಆಗಿ ಈ ಒಂದು ಇಂಡೆಕ್ಸಲ್ಲಿ 128 ಕಂಟ್ರಿಗಳು ಕವರ್ ಆಗ್ತವೆ. ನಮ್ಮ ದೇಶ 69ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಯಾವಾಗ? 2020ರ ಒಂದು ಇಂಡೆಕ್ಸಲ್ಲಿ. ಅಂದರೆ ಇಲ್ಲಿವರೆಗೆ ನಮ್ಮ ದೇಶ ಟಾಪ್ 50ಯಲ್ಲಿ ಯಾವತ್ತೂ ರ್ಯಾಂಕನ್ನು ಪಡೆದುಕೊಂಡಿಲ್ಲ. ಸೊ ಈ ಒಂದು ಇಂಡೆಕ್ಸಲ್ಲಿ ಮೊದಲನೇ ರ್ಯಾಂಕನ್ನು ಪಡ್ಕೊಂಡಿದ್ರು ಅಂದರೆ ಟಾಪ್ ಫಾರ್ಮರ್ ಯಾರಿದ್ದಾರೆ ಅಂದರೆ ಡೆನ್ಮಾರ್ಕ್, ನೆಕ್ಸ್ಟ್ ನಾರ್ವೆ, ಮೂರನೇದು ಫಿನ್ಲ್ಯಾಂಡ್. ನೆಕ್ಸ್ಟ್ ಟಾಪಿಕ್ಕು ಯುನೈಟೆಡ್ ನೇಷನ್ಸ್ ಆರ್ಮ್ಸ್ ಟ್ರೇಡ್ ಟ್ರೀಟಿ ಬಗ್ಗೆ ಇದೆ. ಸೊ ರೀಸೆಂಟಾಗಿ ನೋಡಿ, ಈ ಒಂದು ಟ್ರೀಟಿಗೆ USA ಜಾಯ್ನ್ ಆಗೋದು ರಿಜೆಕ್ಟ್ ಮಾಡಿದೆ. ಬಟ್ ಆದರೆ ಚೀನಾ ದೇಶ ಯುನೈಟೆಡ್ ನೇಷನ್ಸ್ ಆರ್ಮಿ ಟ್ರೇಡ್ ಟ್ರೀಟಿಗೆ ಜಾಯ್ನ್ ಆಗ್ತೀವಿ ಅಂತ ಒಂದು ಡಿಸಿಷನ್ನ ತೆಗೆದುಕೊಂಡಿದೆ. ಸೊ ನಾವಿವಾಗ ಈ ಟ್ರೀಟಿ ಬಗ್ಗೆ ಡಿಸ್ಕಸ್ ಮಾಡೋಣ. ನೋಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯವಹಾರ ಮಾಡೋಕ್ಕೋಸ್ಕರ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಸ್ಮಾಲ್ ಆರ್ಮ್ಸಿಂದ ಮತ್ತು ಆರ್ಮ್ಸಿಂದ ಬ್ಯಾಟಲ್ ಟ್ಯಾಂಕ್ಸ್, ಅಂದರೆ ಸಣ್ಣ ಸಣ್ಣ ಅಣ್ವಸ್ತ್ರಗಳು, ಶಸ್ತ್ರಾಸ್ತ್ರಗಳು, ಏನು ಕನ್ವೆನ್ಷನಲ್ ಆರ್ಮ್ಸ್ಗಳಿದ್ದಾವೆ, ಸಾಂಪ್ರದಾಯಿಕವಾಗಿ ನಾವು ಯೂಸ್ ಮಾಡ್ಕೊಂಡು ಬಂದಿರುವ ಶಸ್ತ್ರಾಸ್ತ್ರಗಳಿದ್ದಾವೆ, ಅವು ಸ್ಮಾಲ್ ಆರ್ಮ್ಸ್ಗಳಿಂದ, ಸಣ್ಣ ಶಸ್ತ್ರಾಸ್ತ್ರಗಳಿಂದ ಬ್ಯಾಟಲ್ ಟ್ಯಾಂಕ್ಸ್ವರೆಗೆ ಏನು ಇದ್ದಾವೆ ಶಸ್ತ್ರಾಸ್ತ್ರಗಳು, ಅದೇ ರೀತಿ ಏರ್ಕ್ರಾಫ್ಟ್, ಕಾಂಬ್ಯಾಟ್ ಏರ್ಕ್ರಾಫ್ಟು, ವಾರ್ಶಿಪ್ಸು, ಸೊ ಇವುಗಳನ್ನ ಏನಿದಾವೆ, ಸೊ ಇವುಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟ್ರೇಡ್ ಮಾಡೋಕ್ಕೋಸ್ಕರ, ವ್ಯವಹಾರ ಮಾಡೋಕ್ಕೋಸ್ಕರ ರೆಗ್ಯುಲೇಟನ್ನು ಮಾಡುತ್ತೆ ಈ ಒಂದು ಟ್ರೀಟಿ. ಓಕೆ, ಅಂದರೆ ಬೇರೆ ಬೇರೆ ದೇಶಗಳ ಮಧ್ಯೆ ನಾವು ಈ ಒಂದು ಆರ್ಮ್ಸ್ಗಳನ್ನು ನಾವು ಏನು ಟ್ರಾನ್ಸ್ಪೋರ್ಟ್ ಮಾಡ್ತೀವಿ ಅದನ್ನು ಬಹಳಷ್ಟು ಈಸಿಯಾಗಿ ಮಾಡಬೇಕು. ಮತ್ತು ಇನ್ನೊಂದೇನೆಂದರೆ ಯಾವುದೇ ಸಂಘರ್ಷಕ್ಕೆ ಒಳಗಾಗಬಾರ್ದು. ಅದು ಅಂದರೆ ಹ್ಯೂಮನ್ ರೈಟ್ಸ್ ವೈಲೇಷನ್ ಆದಾಗ ಅವುಗಳನ್ನ ಯೂಸ್ ಮಾಡಬಾರ್ದು, ಅದೇ ರೀತಿ ಸಿವಿಲಿಯನ್ಸ್ಗಳ ಮೇಲೆ ಅಟ್ಯಾಕ್ ಮಾಡಬಾರ್ದು. ಸೊ ಈ ಟ್ರೀಟಿ ಹೇಳುತ್ತೆ ಈ ಥರ, ಅಂದರೆ ರೆಗ್ಯುಲೇಟ್ ಮಾಡುತ್ತೆ. ಒಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ವೆನ್ಷನಲ್ ಆರ್ಮ್ಸ್ ಏನಿದಾವೆ ಅದನ್ನು ಟ್ರೇಡ್ ಮಾಡೋಕ್ಕೋಸ್ಕರ ಏನು ಮಾಡುತ್ತೆ, ರೆಗ್ಯುಲೇಟ್ ಮಾಡುತ್ತೆ ಈ ಒಂದು ಟ್ರೀಟಿ. ಸೊ ಇವಾಗ ಈ ಒಂದು ಟ್ರೀಟಿಗೆ ಚೀನಾ ಏನಾಗ್ತದೆ, ಜಾಯ್ನ್ ಆಗ್ತಾ ಇದೆ. ನೋಡಿ, ಇಲ್ಲಿ ನೋಡ್ಬೋದು ಈ ಒಂದು ಟ್ರೀಟಿ ಮುಖಾಂತರ ಏನು ಮಾಡಲಾಗುತ್ತೆ. ಸಪೋಸ್ ಇವಾಗ ಚೀನಾ ಇದೆ ಅಂತ ತಿಳ್ಕೊಳ್ಳಿ, ಸೊ ಈ ಟ್ರೀಟಿಗೆ ಜಾಯ್ನ್ ಆಗ್ತಾ ಇದೆ. ಸೊ ಚೀನಾ ಏನು ಮಾಡಬೇಕು, ತನ್ನ ಕನ್ವೆನ್ಷನಲ್ ಆರ್ಮ್ಸ್ ಏನಿದಾವೆ ಅವುಗಳನ್ನು ಯಾವ ಯಾವ ದೇಶಗಳಿಗೆ ಟ್ರಾನ್ಸ್ಪೋರ್ಟ್ ಮಾಡಿದೆ, ಓಕೆ, ಸೊ ಅದರ ಒಂದು ಲಿಸ್ಟನ್ನು, ಓಕೆ, ಯಾವ ವೆಪನ್ಸ್ಗಳನ್ನು ಮಾಡಿದೆ, ಅಣ್ವಸ್ತ್ರಗಳನ್ನು ಮಾಡಿದೆ, ಸೊ ಅದರ ಒಂದು ಲಿಸ್ಟು, ಮತ್ತು ಆ ಒಂದು ಏನು ಆರ್ಮ್ಸ್ಗಳಿದ್ದಾವೆ ಅವುಗಳು ಯಾವ ದೇಶಗಳಿಗೆ ಅವರು ಟ್ರಾನ್ಸ್ಫರ್ ಮಾಡ್ತಾರೆ, ಸೊ ಆ ದೇಶಗಳು ಹ್ಯೂಮನ್ ರೈಟ್ಸ್ ವೈಲೇಷನ್ ಆದಾಗ ಯೂಸ್ ಮಾಡಬಾರ್ದು, ಅಥವಾ ಸಿವಿಲಿಯನ್ಸ್ ಅಟ್ಯಾಕ್ ಆದಾಗ ಅವಾಗೂ ಸಹಿತ ಅವುಗಳನ್ನು ಯೂಸ್ ಮಾಡಬಾರ್ದು ಅಂತ ಇದು ಪ್ರೊಹಿಬಿಟ್ ಮಾಡುತ್ತೆ ಒಂದು ಟ್ರೀಟಿ. ಆದರೆ ಈ ಟ್ರೀಟಿ ಡೊಮೆಸ್ಟಿಕ್ ಸೇಲ್ ಮಾಡೋಕ್ಕೋಸ್ಕರ ರೆಗ್ಯುಲೇಟ್ ಮಾಡೋಂಗಿಲ್ಲ. ಅಂದರೆ ಈಗ ನಮ್ಮ ದೇಶದಲ್ಲಿ ನೋಡಿ, ನಾವು ಈ ಆರ್ಮ್ಸ್ಗಳನ್ನು ನಾವು ಮಾರಾಟ ಮಾಡೋಂಗಿಲ್ಲ, ಅಂದರೆ ಜನರು ಪರ್ಚೇಸ್ ಮಾಡೋಂಗಿಲ್ಲ, ಇವು ಅವ್ರ ಹತ್ರ ಲೈಸೆನ್ಸ್ ಇರಬೇಕು. ಸೊ ಬೇರೆ ದೇಶಗಳಲ್ಲಿ ಏನಿದೆ ಅವರು ಪಡ್ಕೊಳ್ಬೋದು, ಲೈಕ್ ಇಂಡಿವಿಜುವಲ್ಸ್ ಸಹಿತ ಪಡ್ಕೊಳ್ಬೋದು. ಸೊ ಹಾಗಾಗಿ ಡೊಮೆಸ್ಟಿಕ್ ಸೇಲ್ಗೆ ಸಂಬಂಧಪಟ್ಟ ಏನು ಆರ್ಮ್ಸ್ಗಳಿದಾವೆ, ವೆಪನ್ಸ್ಗಳಿದಾವೆ, ಅವುಗಳನ್ನು ಈ ಒಂದು ಟ್ರೀಟಿ ಏನು ಮಾಡಿದೆ, ರೆಗ್ಯುಲೇಟ್ ಮಾಡೋದಿಲ್ಲ. ಓಕೆ, ಸೊ ಈ ಟ್ರೀಟಿಯ ಇನ್ನೊಂದು ಮುಖ್ಯ ಉದ್ದೇಶ ಏನಂದರೆ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ, ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಆರ್ಮ್ಸ್ಗಳನ್ನು ರೆಗ್ಯುಲೇಟ್ ಮಾಡೋದು ಮತ್ತು ಕಾಮನ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ಗಳನ್ನು ಮೇಂಟೈನ್ ಮಾಡೋದು, ಎಸ್ಟಾಬ್ಲಿಷ್ ಮಾಡೋದು, ಅದೊಂದು ಉದ್ದೇಶ ಇದೆ. ಸೊ ಈ ಒಂದು ಟ್ರೀಟಿಯಲ್ಲಿ ಪ್ರಸ್ತುತವಾಗಿ 105 ಸ್ಟೇಟ್ಗಳಿದ್ದಾವೆ, 105 ರಾಜ್ಯಗಳು ರ್ಯಾಟಿಫೈ ಮಾಡಿದ್ದಾರೆ, ಅಂದರೆ ಅಂಗೀಕಾರ ಮಾಡಿದ್ದಾರೆ ಈ ಒಂದು ಟ್ರೀಟಿಗೆ. ಆದರೆ ಇದರಲ್ಲಿ 32 ಸ್ಟೇಟ್ಗಳು ಸೈನ್ ಮಾಡಿದ್ದಾವೆ, ಆದರೆ ರ್ಯಾಟಿಫೈ ಮಾಡಿಲ್ಲ, ಅಂದರೆ ಅಂಗೀಕಾರ ಮಾಡಿಲ್ಲ. 32 ಸ್ಟೇಟ್ಗಳು ಸಹಿಯನ್ನು ಮಾಡಿದ್ದಾರೆ, ಆದರೆ ಅವರು ಅಂಗೀಕಾರ ಮಾಡಿಲ್ಲ. ಸೊ ನಮ್ಮ ಇಂಡಿಯಾದ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಇಂಡಿಯಾ ಈ ಟ್ರೀಟಿಗೆ ಸಹಿಯನ್ನು ಹಾಕಿಲ್ಲ. ಯಾಕೆ ಹಾಕಿಲ್ಲ ಅಂತಂದರೆ, ನಮ್ಮ ಇಂಡಿಯಾ ಏನು ಹೇಳುತ್ತೆ, ನಾವು ಬೇರೆ ದೇಶಗಳಿಗೆ ಯಾವುದೇ ಮಿಲಿಟರಿ ಇಕ್ವಿಪ್ಮೆಂಟ್ಸ್ ಇರ್ಬೋದು ಅಥವಾ ಆರ್ಮ್ಸ್ಗಳಿರ್ಬೋದು, ನಾವು ಅವರನ್ನು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾಗ, ಅಂದರೆ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ನಾವು ಹಲವಾರು ವಿಧದ ಕ್ರಮಗಳನ್ನು ಇಟ್ಟಿದ್ವಿ, ಎಫೆಕ್ಟಿವ್ ರೂಲ್ಸ್ಗಳನ್ನು ಇಟ್ಟಿದ್ವಿ ಸ್ಟ್ರಾಂಗ್ ಆಗಿ. ಸೊ ಇದರಿಂದ ನಮ್ಮ ಆರ್ಮ್ಸ್ಗಳು ರಾಂಗ್ ಹ್ಯಾಂಡ್ಸ್ಗಳಲ್ಲಿ ಟ್ರಾನ್ಸ್ಪೋರ್ಟ್ ಆಗಲ್ಲ ಅಂತ ಒಂದು ನಂಬಿಕೆ ಇದೆ ಇಂಡಿಯಾಗೆ. ಹಾಗಾಗಿ ಇಂಡಿಯಾ ಈ ಒಂದು ಟ್ರೀಟಿಯನ್ನು ಜಾಯ್ನ್ ಆಗಿಲ್ಲ. ನೆಕ್ಸ್ಟ್ ಟಾಪಿಕ್ಕು ಸೆನಕಾಕು ಐಲ್ಯಾಂಡ್ ಬಗ್ಗೆ ಇದೆ. ಸೆನಕಾಕು ಐಲ್ಯಾಂಡ್ ಬರೋದು ಜಪಾನಲ್ಲಿ, ಅಂದರೆ ಜಪಾನ್ ಅಡ್ಮಿನಿಸ್ಟ್ರೇಟ್ ಮಾಡ್ತಾ ಇದೆ ಇವಾಗ. ಸೊ ಇದು ಯಾಕೆ ನ್ಯೂಸಲ್ಲಿದೆ ಅಂತಂದರೆ, ಜಪಾನ್ ದೇಶ ಏನು ಮಾಡಿದೆ,
ಸೆನೆಕಾಕು ಐಲ್ಯಾಂಡ್ನ ಒಂದು ಹೆಸರೇನಿದೆ ತೊನೋಶಿರೋ ಅಂತ, ಅದನ್ನು ಇವಾಗ ತೊನೋಶಿರೋ ಸೆನೆಕಾಕು ಅಂತ ಒಂದು ಚೇಂಜ್ ಮಾಡ್ತಾ ಇದೆ, ಒಂದು ಪ್ಲಾನಿಂಗನ್ನು ಮಾಡ್ತಾ ಇದೆ ಮತ್ತು ಅದಕ್ಕೆ ಒಂದು ಬಿಲ್ಲನ್ನು ಪಾಸ್ ಮಾಡಿದೆ. ಓಕೆ, ಸೊ ಹಾಗಾಗಿ ಇದು ನ್ಯೂಸಲ್ಲಿದೆ. ಇದು ಒಂದು ಡಿಸ್ಪ್ಯೂಟೆಡ್ ಐಲ್ಯಾಂಡ್. ಇದು ಅಂದರೆ ಇಲ್ಲಿ ಮ್ಯಾಪಲ್ಲಿ ನೋಡಿ ನೀವು, ಸೆನೆಕಾಕು ಐಲ್ಯಾಂಡ್ ನೋಡಿ ಎಲ್ಲಿದೆ ಅಂತಂದರೆ, ಸೊ ಇಲ್ಲಿದೆ ಸೆನೆಕಾಕು ಐಲ್ಯಾಂಡ್. ಇದು ಚೀನಾ ಇದೆ, ರೈಟ್. ಸೊ ಇಲ್ಲಿ ಜಪಾನ್ ಇದೆ, ಇಲ್ಲಿ ತೈವಾನ್ ಇದೆ. ಓಕೆ, ಸೊ ಚೀನಾದ ಈಸ್ಟ್ ಚೀನಾ ಸಿಯಲ್ಲಿ ಈ ಒಂದು ಐಲ್ಯಾಂಡ್ ಇದೆ. ಓಕೆ, ಸೊ ಜಪಾನ್ ಏನು ಹೇಳ್ತಾ ಇದೆ ಅಂತಂದರೆ, ಇದು ಜಪಾನ್ ಇದೆ, ರೈಟ್. ಸೊ ಇದು ಒಂದು ಅವರ ಎಕ್ಸ್ಕ್ಲೂಸಿವ್ ಎಕಾನಮಿಕ್ ಝೋನ್ ಇದೆ, ಒಂದು ಝೋನ್ ಇದೆ, ಇದು ಒಂದು ಲೈನ್ ಇದೆ, ಐಡೆಂಟಿಫೈ ಮಾಡಿದೆ ಯಾರು, ಜಪಾನ್ ಅವರು. ಸೊ ಇದರ ಅಂಡರ್ ಅಲ್ಲಿ ಈ ಒಂದು ಸೆನೆಕಾಕು ಐಲ್ಯಾಂಡ್ ಬರ್ತಾ ಇದೆ ಅಂತ ಜಪಾನ್ ಅವರು ಕ್ಲೇಮ್ ಮಾಡ್ತಾ ಇದ್ದಾರೆ. ಚೀನಾದವರು ಏನು ಮಾಡ್ತಾ ಇದ್ದಾರೆ, ಚೀನಾದವರ ಎಕ್ಸ್ಕ್ಲೂಸಿವ್ ಎಕಾನಮಿಕ್ ಝೋನ್ ಇದು ಇದೆ, ಇಲ್ಲಿ ನೋಡ್ಬೋದು, ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಇದು. ಸೊ ಇದರ ಒಳಗಡೆ ಐಲ್ಯಾಂಡ್ ಬರುತ್ತೆ, ಈ ಒಂದು ಐಲ್ಯಾಂಡ್. ಸೊ ಚೀನಾ ಕ್ಲೇಮ್ ಮಾಡ್ತಾ ಇದೆ. ತೈವಾನು ಸಹಿತ ಈ ಒಂದು ಸೆನೆಕಾಕು ಐಲ್ಯಾಂಡ್ ಅವ್ರದ್ದಿದೆ ಅಂತ ಅವರು ಕ್ಲೇಮ್ ಮಾಡ್ತಾ ಇದ್ದಾರೆ, ರೈಟ್. ಎಕ್ಸ್ಕ್ಲೂಸಿವ್ ಎಕಾನಮಿಕ್ ಝೋನ್ ಅಂದರೆ ಸಪೋಸ್ ಇವಾಗ ಕೋಸ್ಟ್ ಇದೆ, ಇವಾಗ ನಮ್ಮ ಭಾರತದ ಕೋಸ್ಟ್ ತಗೊಳ್ಳಿ. ಓಕೆ, ಸೊ ಕೋಸ್ಟಿಂದ 200 ನಾಟಿಕಲ್ ಮೈಲ್ಸ್ ಏನು ಕೋಸ್ಟ್ ಇರುತ್ತೆ ಅದನ್ನು ಎಕ್ಸ್ಕ್ಲೂಸಿವ್ ಎಕಾನಮಿಕ್ ಝೋನ್ ಅಂತ ಕರೀತಾರೆ. ಸೊ ಅದೇ ರೀತಿ ಚೀನಾನು ಹೊಂದಿದೆ, ಜಪಾನು ಹೊಂದಿದೆ. ಸೊ ಜಪಾನ್ ಏನು ಕ್ಲೇಮ್ ಮಾಡ್ತಾ ಇದೆ, ಈ ಐಲ್ಯಾಂಡ್ ಅವರ ಎಕ್ಸ್ಕ್ಲೂಸಿವ್ ಎಕಾನಮಿಕ್ ಝೋನಲ್ಲಿ ಬರುತ್ತದೆ ಅಂತ ಅವ್ರು ಮಾಡ್ತಾ ಇದ್ದಾರೆ. ಚೀನಾದವರು ಸಹಿತ ನಮ್ಮ ಎಕ್ಸ್ಕ್ಲೂಸಿವ್ ಎಕಾನಮಿಕ್ ಝೋನಲ್ಲಿ ಬರುತ್ತೆ ಅಂತ ಅವ್ರು ಕ್ಲೇಮ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಒಂದು ಡಿಸ್ಪ್ಯೂಟೆಡ್ ಏರಿಯಾ ಇದೆ, ಒಂದು ಐಲ್ಯಾಂಡ್ ಇದೆ. ಆದರೆ ಜಪಾನ್ ಏನು ಮಾಡಿದೆ ಇವಾಗ ರೀಸೆಂಟಾಗಿ, ಈ ಏನು ಐಲ್ಯಾಂಡ್ ಇದೆ ಅಂದರೆ 1972 ಆದಮೇಲೆ ಜಪಾನ್ ಈ ಒಂದು ಐಲ್ಯಾಂಡ್ ಅಡ್ಮಿನಿಸ್ಟ್ರೇಟ್ ಮಾಡ್ತಾ ಇದೆ, ಕಂಟ್ರೋಲ್ ಮಾಡ್ತಾ ಇದೆ. ಆದರೆ ಜಪಾನ್ ರೀಸೆಂಟಾಗಿ ಏನು ಮಾಡಿದೆ, ಯಾರಿಗೆ ಗೊತ್ತಾಗದಾಗೆ ತೊನೋಶಿರೋದಲ್ಲಿ ಏನು ಬರುತ್ತೆ ಈ ಒಂದು ಐಲ್ಯಾಂಡ್, ಇದನ್ನು ತೊನೋಶಿರೋ ಸೆನುಕಾಕ ಅಂತ ಅದರ ಹೆಸರನ್ನು ಚೇಂಜ್ ಮಾಡಿಬಿಟ್ಟಿದೆ, ಒಂದು ಬಿಲ್ಲನ್ನು ಪಾಸ್ ಮಾಡಿಬಿಟ್ಟಿದೆ. ಹಾಗಾಗಿ ಇದು ನ್ಯೂಸಲ್ಲಿದೆ ಮತ್ತು ಡಿಸ್ಪ್ಯೂಟೆಡ್ ಏರಿಯಾ ಆಗಿದೆ ಇದು. ಸೊ ಅದೇ ರೀತಿ ನೋಡಿ, ಸೆನೆಕಾಕು ಐಲ್ಯಾಂಡನ್ನು ಕಂಟ್ರೋಲ್ ಮಾಡೋದು ಜಪಾನ್ ಅಡ್ಮಿನಿಸ್ಟ್ರೇಟಿವ್ ಅವರು. ಓಕೆ, ಸೊ ಪರ್ಟಿಕ್ಯುಲರ್ ಆಗಿ ಹೇಳಬೇಕಾದ್ರೆ ಒಕಿನವಾ ಪ್ರಿಫೆಕ್ಚರ್ ಅಂತ ಇದ್ದಾವೆ. ಅಂದರೆ ಈ ಜಪಾನ್ನ 47 ಪ್ರಿಫೆಕ್ಚರ್ಗಳಿದ್ದಾವೆ, ಅಂದರೆ ಅಡ್ಮಿನಿಸ್ಟ್ರೇಟಿವ್ ಮಾಡುವಗಳ ಝೋನ್ ಇದ್ದಾವೆ. ಸೊ ಅವುಗಳನ್ನ ಒಕಿನವಾ, ಅದರಲ್ಲಿ ಒಕಿನವಾ ಪ್ರಿಫೆಕ್ಚರ್ ಇದಕ್ಕೆ ಸೇರಿದೆ. ಸೊ ಇದೆಲ್ಲಿ ಬರುತ್ತೆ, ಇಶಿಗಾಕಿ ಅನ್ನೋ ಒಂದು ಸಿಟಿ ಇದೆ, ಅದರ ಪಾರ್ಟು ಇದೊಂದು ಸೆನೆಕಾಕು ಐಲ್ಯಾಂಡ್ ಸಿಟಿ, ಅದು ಜಪಾನಲ್ಲಿದೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಸೆನೆಕಾಕು ಐಲ್ಯಾಂಡ್ ಯಾಕೆ ನ್ಯೂಸಲ್ಲಿ ಇದೆ ಅಂತ ನಿಮಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಇನ್ನೊಂದು ವಿಷಯ ಏನಂದರೆ ನೋಡಿ, ಇಲ್ಲಿ ನೀವು ಮ್ಯಾಪಲ್ಲಿ ನೋಡ್ಬೋದು, ಸೆನೆಕಾಕು ಐಲ್ಯಾಂಡ್ ಅಂತ ಜಪಾನ್ ಅವರು ಕರೀತಾರೆ, ಆದರೆ ಚೀನಾದವರು ಈ ಐಲ್ಯಾಂಡನ್ನು ದಿಯಾಯು ಐಲ್ಯಾಂಡ್ ಅಂತ ಕರೀತಾರೆ. ಇದನ್ನು ನೆನಪಿಟ್ಕೊಳ್ಳಿ, ಜಪಾನ್ ಅವರು ಸೆನೆಕಾಕು ಐಲ್ಯಾಂಡ್ ಅಂತ ಕರೀತಾರೆ ಈ ಒಂದು ಐಲ್ಯಾಂಡನ್ನು, ಚೀನಾದವರು ದಿಯಾಯು ಐಲ್ಯಾಂಡ್ ಅಂತ ಕರೀತಾರೆ. ನೆಕ್ಸ್ಟ್ ಟಾಪಿಕ್ಕು ಡಿಕಾರ್ಬನೈಸಿಂಗ್ ಟ್ರಾನ್ಸ್ಪೋರ್ಟ್ ಇನ್ ಇಂಡಿಯಾ ಪ್ರಾಜೆಕ್ಟ್ ಬಗ್ಗೆ ಇದೆ. ರೀಸೆಂಟಾಗಿ ನೀತಿ ಆಯೋಗ ಇಂಟರ್ನ್ಯಾಷನಲ್ ಟ್ರಾನ್ಸ್ಪೋರ್ಟ್ ಫೋರಮ್ ಜೊತೆ ಸೇರಿಕೊಂಡು ಡಿಕಾರ್ಬನೈಸಿಂಗ್ ಟ್ರಾನ್ಸ್ಪೋರ್ಟ್ ಇನ್ ಇಂಡಿಯಾ ಎಂಬ ಒಂದು ಪ್ರಾಜೆಕ್ಟನ್ನು ಲಾಂಚ್ ಮಾಡ್ತಾ ಇದೆ, ರೆಡಿಯಾಗಿದೆ ಲಾಂಚ್ ಮಾಡೋಕ್ಕೆ. ಏನು ಉದ್ದೇಶ ಇದ್ರಂತಂದರೆ, ನಮ್ಮ ದೇಶದಲ್ಲಿ ಟ್ರಾನ್ಸ್ಪೋರ್ಟ್ ವೆಹಿಕಲ್ಗಳಿಂದ ಅಂದರೆ ಟ್ರಾನ್ಸ್ಪೋರ್ಟ್ ಸಿಸ್ಟಮಿಂದ ಏನು ಕಾರ್ಬನ್ ಡೈಆಕ್ಸೈಡ್ ಜನರೇಟ್ ಆಗುತ್ತೆ, ಸೊ ಈ ಕಾರ್ಬನ್ ಡೈಆಕ್ಸೈಡ್ನ ಹೇಗೆ ನಾವು ಕಡಿಮೆ ಮಾಡಬೇಕು, ಅದಕ್ಕೊಂದು ಸ್ಟ್ರಾಟಜಿಯನ್ನು ಡೆವಲಪ್ ಮಾಡೋಕ್ಕೋಸ್ಕರ ಈ ಒಂದು ಪ್ರಾಜೆಕ್ಟನ್ನು ನೀತಿ ಆಯೋಗ ಇಂಟರ್ನ್ಯಾಷನಲ್ ಟ್ರಾನ್ಸ್ಪೋರ್ಟ್ ಫೋರಮ್ ಜೊತೆ ಸೇರಿಕೊಂಡು ಲಾಂಚ್ ಮಾಡಿದೆ. ನಾವಿಲ್ಲಿ ಈ ಪ್ರಾಜೆಕ್ಟ್ ಬಗ್ಗೆ ಫಸ್ಟ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ನೋಡಿ, ಪ್ರಾಜೆಕ್ಟ್ನ ಉದ್ದೇಶ ಏನಂದರೆ, ಫಸ್ಟ್ ಏನು ಮಾಡುತ್ತೆ ಈ ಒಂದು ಪ್ರಾಜೆಕ್ಟ್ ಮುಖಾಂತರ ನಮ್ಮ ದೇಶದಲ್ಲಿ ಬೇರೆ ಬೇರೆ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಗಳಿಂದ, ಲೈಕ್ ಬೇರೆ ಬೇರೆ ಪ್ರದೇಶಗಳಲ್ಲಿ ಏನು ಎಷ್ಟು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ ಅದರ ಒಂದು ಡೇಟಾವನ್ನು ಕಲೆಕ್ಟ್ ಮಾಡುತ್ತೆ. ಅಂದರೆ ಪ್ರಸ್ತುತವಾಗಿ ಎಷ್ಟು ಬರುತ್ತೆ ಮತ್ತು ಮುಂದೆ ಎಷ್ಟು ಬರ್ಬೋದು. ಯಾಕಂದರೆ ಇವಾಗ ನಿಮಗೆ ಗೊತ್ತಿದೆ, ನಮ್ಗೆ ಗೊತ್ತಾಗುತ್ತೆ ಈಗ ಎಷ್ಟು ಜನ ವೆಹಿಕಲ್ಸ್ಗಳನ್ನು ಖರೀದಿ ಮಾಡ್ತಾ ಇದ್ದಾರೆ, ಸೊ ಅದು ಎಷ್ಟು ವರ್ಷಗಳಿಗೆ ಆ ಒಂದು ವೆಹಿಕಲ್ಸ್ ನಡೀಬೋದು, ಎಷ್ಟು ಅದರಿಂದ ಜನರೇಟ್ ಆಗ್ಬೋದು. ಸೊ ಅದೆಲ್ಲ ಕಂಪ್ಲೀಟಾಗಿ ಒಂದು ಡೇಟಾನ ಕಲೆಕ್ಟ್ ಮಾಡ್ತಾರೆ. ಸೊ ಇದನ್ನು ಕಲೆಕ್ಟ್ ಮಾಡಿಕೊಂಡು ಒಂದು ಡಿಸಿಷನ್ಗೆ ಬರ್ತಾರೆ. ಏನು ಡಿಸಿಷನ್ ಅಂತಂದರೆ, ಯಾವ ಥರ ನಾವು ಕಾರ್ಬನ್ ಡೈಆಕ್ಸೈಡನ್ನು ಎಮಿಟ್ ಮಾಡೋದು ರಿಡ್ಯೂಸ್ ಮಾಡ್ಬೋದು, ಅದಕ್ಕೊಂದು ಕೆಲವು ಸ್ಟ್ರಾಟಜಿಗಳನ್ನು ಡೆವಲಪ್ ಮಾಡ್ತಾರೆ ಈ ಒಂದು ಪ್ರಾಜೆಕ್ಟ್ ಮುಖಾಂತರ. ಈ ಪ್ರಾಜೆಕ್ಟು ಡಿಕಾರ್ಬನೈಸಿಂಗ್ ಟ್ರಾನ್ಸ್ಪೋರ್ಟ್ ಇನ್ ಎಮರ್ಜಿಂಗ್ ಎಕಾನಮಿಕ್ಸ್ನ ಪಾರ್ಟ್ ಆಗಿದೆ. ಸೊ ನಾವು ಇವಾಗ ಡಿಕಾರ್ಬನೈಸಿಂಗ್ ಟ್ರಾನ್ಸ್ಪೋರ್ಟ್ ಇನ್ ಎಮರ್ಜಿಂಗ್ ಎಕಾನಮಿಕ್ಸ್ ಅಂದರೆ DTE, ಸೊ ಇದರ ಬಗ್ಗೆ ತಿಳ್ಕೊಳ್ಳೋಣ. ಈ ಪ್ರಾಜೆಕ್ಟು ITF ಅಂದರೆ ಇಂಟರ್ನ್ಯಾಷನಲ್ ಟ್ರಾನ್ಸ್ಪೋರ್ಟ್ ಫೋರಮ್ ಮತ್ತು ವೊಪರ್ಟಲ್ ಇನ್ಸ್ಟಿಟ್ಯೂಟ್, ಈ ಇನ್ಸ್ಟಿಟ್ಯೂಟ್ಗೆ ಸಪೋರ್ಟ್ ಮಾಡೋರು ಜರ್ಮನ್ ಫೆಡರಲ್ ಮಿನಿಸ್ಟ್ರಿಯ ಒಂದು ಎನ್ವಿರಾನ್ಮೆಂಟ್ಗೋಸ್ಕರ ಅವರು ಕೆಲಸ ಮಾಡ್ತಾರೆ. ಈ ಮಿನಿಸ್ಟ್ರಿ ಇವರು ಇಂಟರ್ನ್ಯಾಷನಲ್ ಕ್ಲೈಮೇಟ್ ಇನಿಷಿಯೇಟಿವ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಆ ಒಂದು ಇನಿಷಿಯೇಟಿವ್ ಏನು ಮಾಡುತ್ತೆ, ಈ ವೊಪರ್ಟಲ್ ಇನ್ಸ್ಟಿಟ್ಯೂಟ್ ಮುಖಾಂತರ ITFಗೆ ಸಹಾಯ ಮಾಡುತ್ತೆ. ಸೊ ಇವೆರಡೂ ಕೊಲಾಬ್ರೇಷನ್ ಅಲ್ಲಿ DTEE ಪ್ರಾಜೆಕ್ಟನ್ನು ಲಾಂಚ್ ಮಾಡಿದ್ದಾರೆ. ಉದ್ದೇಶ ಏನಂದರೆ, ಬೇರೆ ಬೇರೆ ದೇಶಗಳಲ್ಲಿ ಕಾರ್ಬನ್ ಡೈಆಕ್ಸೈಡ್ ಏನು ಟ್ರಾನ್ಸ್ಪೋರ್ಟ್ ವೆಹಿಕಲ್ಗಳಿಂದ ಟ್ರಾನ್ಸ್ಪೋರ್ಟ್ ಸಿಸ್ಟಮಿಂದ ಏನು ಜನರೇಟ್ ಆಗುತ್ತೆ ಅದನ್ನು ಹೇಗೆ ಕಡಿಮೆ ಮಾಡಬೇಕು ಐಡೆಂಟಿಫೈ ಮಾಡಿ
ರಿಡ್ಯೂಸ್ ಮಾಡೋಕ್ಕೋಸ್ಕರ ಕೆಲಸವನ್ನು ಮಾಡ್ತಾರೆ. ಯಾವ ಯಾವ ದೇಶಗಳಲ್ಲಿ? ಎಮರ್ಜಿಂಗ್ ನೇಷನ್ಸ್ಗಳಲ್ಲಿ, ಆರ್ಥಿಕತೆ ಎಲ್ಲಿ ಜಾಸ್ತಿ ಆಗ್ತದೆ, ಬೆಳೀತಾ ಇದೆ, ಸೊ ಅಂಥ ಒಂದು ದೇಶಗಳ ಸರ್ಕಾರಗಳಿಗೆ ಈ ಒಂದು ಪ್ರಾಜೆಕ್ಟ್ ಏನು ಮಾಡುತ್ತೆ? ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಈ ಒಂದು ಪ್ರಾಜೆಕ್ಟಲ್ಲಿ ಪಾರ್ಟಿಸಿಪೇಟಿಂಗ್ ಕಂಟ್ರಿಗಳು ಯಾವ್ಯಾವ ಅಂದರೆ ಅರ್ಜೆಂಟೀನಾ, ಅಜರ್ಬೈಜಾನ್, ಇಂಡಿಯಾ ಮತ್ತು ಮೊರೊಕ್ಕೊ. ಇವಾಗ ನಾನು ನಿಮಗೆ ಇಂಟರ್ನ್ಯಾಷನಲ್ ಟ್ರಾನ್ಸ್ಪೋರ್ಟ್ ಫೋರಮ್ ಬಗ್ಗೆ ಹೇಳಿದೆ, ಅಂದರೆ ಇದರ ಜೊತೆ ಕೊಲಾಬರೇಷನಲ್ಲಿ ಈ ಒಂದು ಪ್ರಾಜೆಕ್ಟನ್ನು ಲಾಂಚ್ ಮಾಡಿದಾರಂತೆ. ನಾವಿವಾಗ ಇಂಟರ್ನ್ಯಾಷನಲ್ ಟ್ರಾನ್ಸ್ಪೋರ್ಟ್ ಫೋರಮ್ ಬಗ್ಗೆ ತಿಳ್ಕೊಂಡ. ಇದು ಒಂದು ಅಂತಾರಾಷ್ಟ್ರೀಯ ಇಂಟರ್ ಗೌರ್ಮೆಂಟ್ ಆರ್ಗನೈಸೇಷನ್, ಒಂದು ಸಂಸ್ಥೆ. OECD ಸಿಸ್ಟಮಲ್ಲಿ ಕೆಲಸ ಮಾಡುತ್ತೆ, ಅಂದರೆ ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್. ಎಲ್ಲಿದೆ ಇದರ ಹೆಡ್ ಕ್ವಾರ್ಟರ್ಸ್? ಪ್ಯಾರಿಸಲ್ಲಿದೆ. ಓಕೆ, ಸೊ ಇದೇನು ಮಾಡುತ್ತೆ ಅಂದರೆ ಈ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಲೈಕ್ ವೆಹಿಕಲ್ಸ್ಗಳ ಮೂವ್ಮೆಂಟಿಂದ ಏನು ಕಾರ್ಬನ್ ಡೈಆಕ್ಸೈಡ್ ಏನು ಇನ್ಕ್ರೀಸ್ ಆಗುತ್ತೆ, ಓಕೆ, ಅದರ ಬಗ್ಗೆ ಮತ್ತು ಟ್ರಾನ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ ಕೆಲವು ಪಾಲಿಸಿಗಳನ್ನು ಇಶ್ಯೂ ಮಾಡುತ್ತೆ ಈ ಒಂದು ಫಾರಮ್. ಅದರ ಜೊತೆಗೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ಗಳ ಒಂದು ಗ್ಲೋಬಲ್ ಸಮಿಟನ್ನು ಪ್ರತಿ ವರ್ಷ ಆರ್ಗನೈಸನ್ನು ಮಾಡುತ್ತೆ. ಈ ITFನ ಮೋಟೋ ಏನಿದೆ? ಗ್ಲೋಬಲ್ ಡೈಲಾಗ್ ಫಾರ್ ಬೆಟರ್ ಟ್ರಾನ್ಸ್ಪೋರ್ಟ್. ಇಂಡಿಯಾ ನೋಡಿ 2008ರಿಂದ ಈ ITFನ ಮೆಂಬರ್ ಆಗಿದೆ. ನೆನ್ಪಿಟ್ಕೊಡಿ, ಯಾವಾಗ? 2008ರಿಂದ. ಈ ITF OECD ಸಿಸ್ಟಮಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳಿದೆ. ಸೊ ಇವಾಗ ನಾವು OECD ಬಗ್ಗೆ ತಿಳ್ಕೊಂಡ. ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್. ಇದು ಒಂದು ಅಂತಾರಾಷ್ಟ್ರೀಯ ಇಂಟರ್ ಗೌರ್ಮೆಂಟ್ ಎಕನಾಮಿಕ್ ಆರ್ಗನೈಸೇಷನ್. ಎಷ್ಟು? 36 ಕಂಟ್ರಿಗಳಿದ್ದಾವೆ ಇದರಲ್ಲಿ. ಸೊ ಇದು ಯಾವಾಗ ಸ್ಥಾಪನೆ ಆಗಿದೆ ಅಂದರೆ 1961ರಲ್ಲಿ ಸ್ಥಾಪನೆ ಆಗಿರೋ ಉದ್ದೇಶ ಏನಂದರೆ ವಿಶ್ವದಲ್ಲಿ ಯಾವ ಥರ ವ್ಯವಹಾರ ಮಾಡಬೇಕು ಅದಕ್ಕೆ ಸ್ಟಿಮ್ಯುಲೇಷನ್ ಕೊಡೋದು. ಅದೇ ರೀತಿ ಎಕನಾಮಿಕ್ ಪ್ರೋಗ್ರೆಸ್ ಅಂದರೆ ಬೇರೆ ಬೇರೆ ದೇಶಗಳಲ್ಲಿ, ಅಂದರೆ ಇದರ ಮೆಂಬರ್ ಕಂಟ್ರಿಗಳೇನಿವೆ ಆ ದೇಶಗಳಲ್ಲಿ ಆರ್ಥಿಕತೆಯನ್ನು ಹೇಗೆ ಹೆಚ್ಚು ಮಾಡಬೇಕು, ಸೊ ಅದಕ್ಕೋಸ್ಕರ ಸ್ಟಿಮ್ಯುಲೇಟ್ ಮಾಡೋಕ್ಕೋಸ್ಕರ, ಪ್ರೋತ್ಸಾಹನ ಕೊಡೋಕ್ಕೋಸ್ಕರ ಈ ಒಂದು ಸಂಸ್ಥೆ ಸ್ಥಾಪನೆ ಆಗಿದೆ. ಕೆಲಸ ಏನಂತಂದರೆ ಈಕ್ವಾಲಿಟಿ, ಅಪಾರ್ಚುನಿಟಿ ಮತ್ತು ವೆಲ್ ಬೀಯಿಂಗ್, ಅದೇ ರೀತಿ ಪ್ರಾಸ್ಪರಿಟಿ. ಸೊ ಇವನ್ನು ಎಲ್ಲ ದೇಶಗಳಲ್ಲಿ ಈಕ್ವಲ್ ಆಗಿ ಬಹಳಷ್ಟು ಬೇಗ ಇವುಗಳನ್ನು ಡೆವಲಪ್ ಮಾಡಬೇಕು, ಅಲ್ಲಿ ಇನ್ಸ್ಟಾಲ್ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಪಾಲಿಸಿಗಳನ್ನು ಶೇಪ್ ಮಾಡೋದು. ಸೊ ಇದರಿಂದ ಏನಾಗುತ್ತೆ? ಎಲ್ಲ ದೇಶಗಳಲ್ಲಿ ಒಂದು ಈಕ್ವಿಟಿ ಬೆಳೆಯುತ್ತೆ. ಓಕೆ, ಸೊ ಅದೇ ರೀತಿ ಟ್ರೇಡ್ ಹೇಗೆ ಮಾಡಬೇಕು, ಎಕನಾಮಿಕ್ ಹೇಗೆ ಜಾಸ್ತಿ ಮಾಡಬೇಕು, ಅದರ ಬಗ್ಗೆ ಕೆಲವು ಡಿಸಿಷನ್ಗಳನ್ನ ತೆಗೆದುಕೊಳ್ಳಲಾಗುತ್ತೆ. ಸೊ ಇಂಡಿಯಾ ನೋಡಿ OECDಯ ಮೆಂಬರ್ ಇಲ್ಲ, ನೆನ್ಪಿಟ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇಂಡಿಯಾ ಈಸ್ ನಾಟ್ ಎ ಮೆಂಬರ್ ಆಫ್ OECD. ಓಕೆ, ಆದರೆ ಕೀ ಎಕನಾಮಿಕ್ ಪಾರ್ಟ್ನರ್ ಆಗಿದೆ. ಸೊ OECDನ ಹೆಡ್ ಕ್ವಾರ್ಟರ್ಸ್ ಇರೋದು ಪ್ಯಾರಿಸಲ್ಲಿ. ಈ PSI ಎಕ್ಸಾಮ್ ಏನಿದಾವೆ ಅದರಲ್ಲಿ 1 ಲೈನ್ಸ್ ಕೇಳ್ತಾರೆ, OECDಯ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಕೇಳ್ತಾರೆ. ಸೊ ಎಲ್ಲಿದೆ? ಪ್ಯಾರಿಸಲ್ಲಿದೆ. ನೆಕ್ಸ್ಟ್ ಟಾಪಿಕ್ಕು ಒಂದು ಪೇಪರ್ ಮೈಕ್ರೋಸ್ಕೋಪ್ ಬಗ್ಗೆ ಇದೆ, ಅದರ ಹೆಸರು ಫೋಲ್ಡ್ ಸ್ಕೋಪ್ ಅಂತ. ಸೊ ಫಸ್ಟ್ ನಾವೇನು ಮಾಡೋಣ? ಫೋಲ್ಡ್ ಸ್ಕೋಪ್ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಫೋಲ್ಡ್ ಸ್ಕೋಪ್ ಇದೊಂದು ಅಫೋರ್ಡೆಬಲ್ ಮೈಕ್ರೋಸ್ಕೋಪ್, ಅಂದರೆ ಬಹಳಷ್ಟು ಕಡಿಮೆ ದರದಲ್ಲಿ ಸಿಗುವ ಒಂದು ಮೈಕ್ರೋಸ್ಕೋಪ್. ಸೊ ಇದು ಹೇಗೆ ಮಾಡ್ತಾರೆ ಅಂದರೆ ಕೆಲವು ಸಿಂಪಲ್ ಕಾಂಪೊನೆಂಟ್ಸ್ಗಳು ಲೈಕ್ ಶೀಟ್ ಆಫ್ ಪೇಪರ್, ಒಂದು ಪೇಪರ್ನ ಶೀಟನ್ನು ತೆಗೆದುಕೊಳ್ಳೋದು, ಲೆನ್ಸನ್ನು ತೆಗೆದುಕೊಳ್ಳೋದು, ಸೊ ಅದೇ ರೀತಿ ಕೆಲವು ಕಾರ್ಡ್ಬೋರ್ಡ್ಸ್ಗಳನ್ನು ತೆಗೆದುಕೊಳ್ಳೋದು. ಸೊ ಅವುಗಳನ್ನ ತೆಗೆದುಕೊಂಡು ಅಸೆಂಬಲ್ ಮಾಡ್ತಾರೆ. ಅಸೆಂಬಲ್ ಮಾಡಿ ಒಂದು ಡಿವೈಸ್ ರೆಡಿ ಆಗುತ್ತೆ. ಸೊ ಇದೆಷ್ಟು ಕಾಸ್ಟ್ ಆಗುತ್ತೆ? ಇದಕ್ಕೆ ₹100 ಆಗುತ್ತೆ ಮ್ಯಾಕ್ಸಿಮಮ್. ಸೊ ಈ ಡಿವೈಸ್ ರೆಡಿ ಮಾಡಿದ್ಮೇಲೆ ಯಾವ ಒಂದು ಸ್ಪೆಸಿಮನನ್ನು ನಮಗೆ ನೋಡಬೇಕು, ಯಾವ ಥರ ನಾವು ಮೈಕ್ರೋಸ್ಕೋಪಲ್ಲಿ ನೋಡ್ತೀವಿ ಕನ್ವೆನ್ಷನಲ್ ಆಗಿ, ಸೊ ಅದೇ ರೀತಿ ಒಂದು ಸ್ಪೆಸಿಮನ್ನ ಯಾವ್ದು ನೋಡಬೇಕು ಅದರಲ್ಲಿ ನಾವು ಅಬ್ಸರ್ವೇಷನ್ಗೋಸ್ಕರ ನಾವು ಹೋಲ್ಡ್ ಮಾಡ್ಬೋದು, ಇಲ್ಲಿ ನೋಡ್ಬೋದು. ಸೊ ಇದು ಫೋಲ್ಡ್ ಸ್ಕೋಪ್ ಇದು. ಓಕೆ, ಸೊ ಇದರಲ್ಲಿ ಅಬ್ಸರ್ವೇಷನ್ ಮಾಡೋದು. ಅದೇ ರೀತಿ ನಾವು ಮೊಬೈಲ್ ಫೋನ್ ಕ್ಯಾಮ್ರಾಗಳನ್ನ ಯೂಸ್ ಮಾಡ್ಬೋದು ಈ ಒಂದು ಸ್ಪೆಸಿಮನನ್ನು ನೋಡೋಕ್ಕೋಸ್ಕರ. ಸೊ ಇದು ಪೋರ್ಟೇಬಲ್ ಇದೆ, ಅಂದರೆ ನಾವು ಆರಾಮಾಗಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಆರಾಮಾಗಿ ತೆಗೆದುಕೊಂಡು ಹೋಗ್ಬೋದು. ಓಕೆ, ಸೊ ಇದು ಕನ್ವೆನ್ಷನಲ್ ಮೈಕ್ರೋಸ್ಕೋಪ್ ಏನಿದೆ ಅದರ ಏನು ಪರ್ಫಾರ್ಮೆನ್ಸ್ ಇದೆ ಅದರ ಈಕ್ವಲ್ ಆಗಿ ಇದು ಒಂದು ಪರ್ಫಾರ್ಮೆನ್ಸ್ ಮಾಡುತ್ತೆ. ಇದನ್ನು ಡೆವಲಪ್ ಮಾಡಿದರು ಮನು ಪ್ರಕಾಶ್ ಅವರು. ಸೊ ಮನು ಪ್ರಕಾಶ್ ಅವರು ಇದನ್ನು ಡೆವಲಪ್ ಮಾಡಿದ್ದು ಫ್ರಗಲ್ ಸೈನ್ಸ್ ಮೂವ್ಮೆಂಟ್ನ ಒಂದು ಭಾಗವಾಗಿ. ಈ ಮೂವ್ಮೆಂಟ್ ಏನಿದೆ ಅಂದರೆ ಈ ಮೂವ್ಮೆಂಟ್ ಏನು ಮಾಡುತ್ತೆ ಅಂದರೆ ಡೆವಲಪಿಂಗ್ ವರ್ಲ್ಡಲ್ಲಿ ಅತಿ ಕಡಿಮೆ ದರದ ಚೀಪ್ ಸೈಂಟಿಫಿಕ್ ಟೂಲ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದು, ಡೆವಲಪ್ ಮಾಡೋದು ಆ ಒಂದು ಉದ್ದೇಶಕೊಂಡು ಈ ಮೂವ್ಮೆಂಟ್ ಕೆಲಸ ಮಾಡುತ್ತೆ. ಈ ಮೂವ್ಮೆಂಟ್ನ ಭಾಗವಾಗಿ ಮನು ಪ್ರಕಾಶ್ ಅವರು ಒಂದು ಫೋಲ್ಡ್ ಸ್ಕೋಪ್ ಎಂಬ ಒಂದು ಪೇಪರ್ ಮೈಕ್ರೋಸ್ಕೋಪನ್ನು ಅವರು ರೆಡಿ ಮಾಡಿದ್ದಾರೆ. ಸೊ ಇದರ ಬೆನಿಫಿಟ್ ಏನಿದೆ ಅಂತಂದರೆ ನಾವು ಇದನ್ನು ಓರಲ್ ಹೆಲ್ತು, ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ನು, ಅದೇ ರೀತಿ ಕೆಲವು ಕಿಡ್ನಿ ಸ್ಟೋನ್ಗೆ ಸಂಬಂಧಪಟ್ಟ ಡಿಸೀಸ್ಗಳಿಗೂ ಸಹಿತ ನಾವು ಇದನ್ನು ಯೂಸ್ ಮಾಡ್ಬೋದು. ಓಕೆ, ಅದೇ ರೀತಿ ಹೆಲ್ತ್ ಸೆಂಟರ್ಗಳಲ್ಲಿ ಯೂಸ್ ಮಾಡ್ಬೋದು, ಲೈಕ್ ಪರ್ಸನಲ್ ಹೆಲ್ತ್ ಮಾನಿಟರಿಂಗ್ ಡಿವೈಸ್ ಆಗಿ ಯೂಸ್ ಮಾಡ್ಬೋದು. ಅದೇ ರೀತಿ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಸಪೋಸ್ ಇವಾಗ ಹೊಲದಲ್ಲಿ ಈ ಬೆಳೆಗಳ ಮೇಲೆ ಏನು ಕೀಟನಾಶಕಗಳು ಇರುತ್ತವೆ, ಕೆಲವು ಮೈಕ್ರೋ ಆರ್ಗನಿಸಮ್ ಇರುತ್ತವೆ, ಅದನ್ನು ನೋಡೋಕ್ಕೋಸ್ಕರ ಅಬ್ಸರ್ವ್ ಮಾಡೋಕ್ಕೋಸ್ಕರ ಸಹಿತ ಈ ಒಂದು ಫೋಲ್ಡ್ ಸ್ಕೋಪನ್ನು ಯೂಸ್ ಮಾಡ್ಬೋದು. ಅದೇ ರೀತಿ ಮೆಡಿಕಲ್ಗಳಲ್ಲೂ ಸಹಿತ ಇದನ್ನು ಯೂಸ್ ಮಾಡ್ಬೋದು, ಅಂದರೆ ಮೆಡಿಕಲ್ ಫೀಲ್ಡಲ್ಲಿ. ಸೊ ಇವಾಗ ಯಾಕೆ ನ್ಯೂಸಲ್ಲಿದೆ ಅಂದರೆ ಈ ಫೋಲ್ಡ್ ಸ್ಕೋಪ್ಗೆ ಇವಾಗ ಕ್ಲಿನಿಕಲ್ ಯುಟಿಲಿಟಿ ಆಗಿ ವ್ಯಾಲಿಡೇಟ್ ಮಾಡಿದ್ದಾರೆ. ಯಾರು? ಡಾಕ್ಟರ್ಸ್ ಮತ್ತು ಸೈಂಟಿಸ್ಟ್ಗಳು ಮತ್ತು ರಿಸರ್ಚ್ಗಳು. ಅಂದರೆ
ಈ ಕ್ಲಿನಿಕಲ್ಗಳಲ್ಲಿ ಪೇಷಂಟ್ಸ್ಗಳಿಂದ ಸ್ಯಾಂಪಲ್ಸನ್ನು ತೆಗೆದುಕೊಂಡು ಅಂದರೆ ಯಾವುದಾದ್ರೂ ಡಿಸೀಸ್ ಆದರೆ ಸ್ಯಾಂಪಲ್ಸ್ಗಳನ್ನ ತೆಗೆದುಕೊಂಡು ಮೈಕ್ರೋ ಆರ್ಗನಿಸಮನ್ನು ನೋಡ್ಬೋದು ಈ ಒಂದು ಫೋಲ್ಡ್ಸ್ಕೋಪ್ ಮುಖಾಂತರ. ಸೊ ಅಲ್ಲಿ ಯೂಸ್ ಮಾಡ್ಬೋದು. ಸೊ ಹಾಗಾಗಿ ನ್ಯೂಸಲ್ಲಿತ್ತು. ಸೊ ಇದ್ರ ಬಗ್ಗೆ ನಾವು ಡೀಟೇಲಾಗಿ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟು ಒನ್ಲೈನರ್ಸನ್ನು ಡಿಸ್ಕಸ್ ಮಾಡೋಣ. ಉತ್ತರ ಪ್ರದೇಶ ಸರ್ಕಾರ ರೀಸೆಂಟಾಗಿ ಮೊಟ್ಟ ಮೊದಲನೇ ಬಾರಿಗೆ ಅಂದರೆ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಒಂದು ರಾಜ್ಯ, ಆ ರಾಜ್ಯ ಏನು ಮಾಡಿದೆ ಅಂದರೆ ರೈಲ್ ಕೋಚಸ್ಗಳನ್ನು ಐಸೋಲೇಷನ್ ಯೂನಿಟ್ ಆಗಿ ಕನ್ವರ್ಟ್ ಮಾಡಿದೆ. ಸೊ ಇದು ಯಾವುದಕ್ಕೋಸ್ಕರ? ಕೊರೋನಾಗೋಸ್ಕರ, ಕೋವಿಡ್-19ಗೋಸ್ಕರ. ಸೊ ಇದನ್ನು ಎಲ್ಲಿ ಮಾಡಿದ್ದಾರೆ, ಎಲ್ಲಿ ಡಿಪ್ಲೋಯ್ ಮಾಡಿದ್ದಾರೆ ಈ ರೈಲ್ ಕೋಚಸ್ಗಳನ್ನು ಐಸೋಲೇಷನ್ ಯೂನಿಟ್ ಆಗಿ ಅಂತಂದರೆ ವಾರಾಣಸಿಯ ಮಾವ್ ಜಂಕ್ಷನಲ್ಲಿ. ಓಕೆ, ಯು ಪಿ ಗೌರ್ಮೆಂಟ್ ರೀಸೆಂಟಾಗಿ ಒಂದು ಯೋಜನೆಯನ್ನು ಲಾಂಚ್ ಮಾಡಿತ್ತು, ಬಾಲ ಶ್ರಮಿಕ ವಿದ್ಯಾ ಯೋಜನೆ ಅಂತ. ಈ ಯೋಜನೆ ಚೈಲ್ಡ್ ಲೇಬರ್ಸ್ಗಳಿಗೆ ಇದೆ. ಸೊ ಈ ಯೋಜನೆ ಮುಖಾಂತರ ಏನು ಮಾಡಲಾಗುತ್ತೆ, ಚೈಲ್ಡ್ ಲೇಬರ್ಸ್ಗಳಿಗೆ ಎಜುಕೇಷನ್ನ ಫ್ರೀಯಾಗಿ ಪ್ರೊವೈಡ್ ಮಾಡಲಾಗುತ್ತೆ. ಪ್ರತಿ ವರ್ಷ ಜೂನ್ 12ರಂದು ವರ್ಲ್ಡ್ ಡೇ ಅಗೇನ್ಸ್ಟ್ ಚೈಲ್ಡ್ ಲೇಬರನ್ನು ಆಚರಣೆ ಮಾಡ್ತೀವಿ. ಸೊ ಇದನ್ನು ಆರ್ಗನೈಸ್ ಮಾಡೋರು ILO, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್. ಇವಾಗ ತಾನೇ ನಾನು UN ಆರ್ಮ್ಸ್ ಟ್ರೇಡ್ ಟ್ರೀಟಿ ಬಗ್ಗೆ ಡಿಸ್ಕಸ್ ಮಾಡಿದೆ. ಓಕೆ, ನೆಕ್ಸ್ಟು ಇಂದಿರಾ ರಸೋಯಿ ಯೋಜನಾ. ಈ ಯೋಜನೆ ನೋಡಿ ಬಡವರಿಗೋಸ್ಕರ ಇದೆ. ಬಡವರನ್ನು ಅಪ್ಲಿಫ್ಟ್ಮೆಂಟ್ ಮಾಡೋಕ್ಕೋಸ್ಕರ, ವೆಲ್ಫೇರ್ ಮಾಡೋಕ್ಕೋಸ್ಕರ ಈ ಒಂದು ಸ್ಕೀಮ್ ಇದೆ. ಸೊ ಈ ಸ್ಕೀಮನ್ನು ಲಾಂಚ್ ಮಾಡಿದವರು ರಾಜಸ್ಥಾನದವರು. ಉದ್ದೇಶ ಏನಂದರೆ ಪೂವರ್ಗಳಿಗೆ, ಬಡವರಿಗೆ ಏನು ಮಾಡೋದು, ನ್ಯೂಟ್ರಿಷ್ ಫುಡ್ಡನ್ನು ಪ್ರೊವೈಡ್ ಮಾಡೋದು ಈ ಒಂದು ಯೋಜನೆ ಮುಖಾಂತರ. ಸೊ ಇನ್ನೊಂದು ವಿಷಯ ಚೀನಾ ಬಗ್ಗೆ ಹೇಳಬೇಕಾದ್ರೆ PPE ಅಂದರೆ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಸ್. ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ ಮೊಟ್ಟ ಮೊದಲನೇ ದೇಶ ಯಾವುದಿದೆ, ಅದು ಚೀನಾ ಇದೆ. ಎರಡನೇದು ನಮ್ಮ ಭಾರತ ಇದೆ, ನೆನ್ಪಿಟ್ಕೊಳ್ಳಿ. ಓಕೆ, ಜರ್ಮನ್ ಬುಕ್ ಟ್ರೇಡ್ ರವರ ಒಂದು ಪ್ರೆಸ್ಟಿಜಿಯಸ್ ಪೀಸ್ ಪ್ರೈಸ್ ಇದೆ. ಈ ಪೀಸ್ ಪ್ರೈಸ್ ಈ ವರ್ಷ ಅಮರ್ತ್ಯ ಸೇನ್ ಅವರಿಗೆ ಸಿಕ್ಕಿದೆ. ನೆಕ್ಸ್ಟು ವರ್ಲ್ಡ್ ಒಲಿಂಪಿಕ್ ಡೇ. ಇದನ್ನು ಪ್ರತಿ ವರ್ಷ 23 ಜೂನ್ 2020ರಂದು ಆಚರಣೆ ಮಾಡ್ತಾರೆ. ಓಕೆ, ಸೊ ಈ ಒಂದು ಡೇ ಅನ್ನು ಒಲಿಂಪಿಕ್ ಮೂವ್ಮೆಂಟ್ ಮುಖಾಂತರ ಆಚರಣೆ ಮಾಡಲಾಗಿದೆ. ಮತ್ತು ಒಲಿಂಪಿಕ್ ಮೂವ್ಮೆಂಟ್ ಮುಖಾಂತರ ಈ ದಿವಸ ಅಂದರೆ ಇವಾಗ 23 ಜೂನ್ 2020ರಂದು ವರ್ಲ್ಡ್ಸ್ ಲಾರ್ಜೆಸ್ಟ್ ಫಸ್ಟ್ ಎವರ್ 24 ಅವರ್ ಡಿಜಿಟಲ್ ಒಲಿಂಪಿಕ್ ವರ್ಕೌಟನ್ನು ಅಂತಂದರೆ ಅವತ್ತಿನ ದಿವಸ 24 ಅವರ್ಸ್ ಬೇರೆ ಬೇರೆ ದೇಶಗಳಲ್ಲಿ ಏನು ಒಲಿಂಪಿಯನ್ಸ್ ಇದ್ದಾರೆ, ಅಂದರೆ ಯಾರು ಸ್ಪೋರ್ಟ್ಸಲ್ಲಿ ಭಾಗಿಯಾಗ್ತಾರೆ ಈ ಒಂದು ಒಲಿಂಪಿಕ್ ಕ್ರೀಡೆಗಳಲ್ಲಿ, ಅವ್ರು ಏನು ಮಾಡಿದ್ದಾರೆ, ವರ್ಕೌಟ್ ಮಾಡಿದ್ದಾರೆ. ಬೇರೆ ಬೇರೆ ಪ್ರದೇಶದಲ್ಲಿ 24 ಅವರ್ಸ್ ನಡೆದಿದೆ ಇದು ಒಂದು ವರ್ಕೌಟ್. ಸೊ ಇದು ಈ ಥರ ಆಗಿದ್ದು ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ದೇಶದಲ್ಲಿ. ಓಕೆ, ಈ ವರ್ಕೌಟ್ ಆಗಿದ್ದು ಒಂದು ಕ್ಯಾಂಪೇನಲ್ಲಿ, ಅದರ ಹೆಸರು ಸ್ಟೇ ಹೆಲ್ದಿ, ಸ್ಟೇ ಸ್ಟ್ರಾಂಗ್, ಸ್ಟೇ ಆ್ಯಕ್ಟಿವ್. ನೆಕ್ಸ್ಟು ರಾಜಸ್ಥಾನ್ ಗೌರ್ಮೆಂಟ್ ರೀಸೆಂಟಾಗಿ ಒಂದು ಅಗ್ರಿಮೆಂಟನ್ನು ಮಾಡ್ಕೊಂಡಿದೆ. ಅದನ್ನು ಟ್ರೈಪಾರ್ಟೇಟ್ ಅಗ್ರಿಮೆಂಟ್ ಅಂತ ಕರಿತಾರೆ. ಅಂದರೆ 3 ಸಂಸ್ಥೆಗಳು ಅಥವಾ 3 ಗ್ರೂಪ್ಸ್ಗಳು ಸೇರಿಕೊಂಡು ಮಾಡಿದಾಗ ಅದನ್ನು ಟ್ರೈಪಾರ್ಟೇಟ್ ಅಗ್ರಿಮೆಂಟ್ ಅಂತ ಕರೀತಾರೆ. ಸೊ ಇದರಲ್ಲಿ ಒಂದು ರಾಜಸ್ಥಾನ್ ಗೌರ್ಮೆಂಟು, ಎರಡನೇದು ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಮೂರನೇದು ಎಜುಕೇಷನಲ್ ಕನ್ಸಲ್ಟೇಟ್ ಇಂಡಿಯಾ ಲಿಮಿಟೆಡ್. ಸೊ ಇವರು 3 ಸೇರಿಕೊಂಡು ಅಗ್ರಿಮೆಂಟ್ಗೆ ಸಹಿಯನ್ನು ಹಾಕಲಾಗಿದೆ. ಸೊ ರಾಜಸ್ಥಾನ್ ಗೌರ್ಮೆಂಟ್ ಇದನ್ನು ಮಾಡಿಕೊಂಡಿದೆ. ಉದ್ದೇಶ ಏನಂದರೆ ರಾಜಸ್ಥಾನದ 100 ಸ್ಕೂಲ್ಸ್ಗಳಲ್ಲಿ ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ಆಗಿ ಇನ್ಸ್ಟಾಲ್ ಮಾಡೋದು, ಪರಿವರ್ತನೆ ಮಾಡೋದು. ಸೊ ಅದು ಉದ್ದೇಶ ಇದೆ. ಇನ್ವೆಸ್ಟ್ ಇಂಡಿಯಾ ಅಂತ ಒಂದು ಪ್ರಮೋಷನ್ ಏಜೆನ್ಸಿ ಇದೆ. ಇದು ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನಲ್ ಟ್ರೇಡ್ ಅಡಿಯಲ್ಲಿ ಕೆಲಸ ಮಾಡುತ್ತೆ, ಫಂಕ್ಷನ್ ಮಾಡುತ್ತೆ. ಸೊ ಈ ಒಂದು ಡಿಪಾರ್ಟ್ಮೆಂಟ್ ಬರೋದು ಕಾಮರ್ಸ್ ಮಿನಿಸ್ಟ್ರಿಯಲ್ಲಿ. ಸೊ ಈ ಒಂದು ಇನ್ವೆಸ್ಟ್ ಇಂಡಿಯಾ ಪ್ರಮೋಷನ್ ಏಜೆನ್ಸಿ ಮುಖಾಂತರ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿಯ ಮಿನಿಸ್ಟರ್ ಆದ ಹರ್ಸಿಮ್ರತ್ ಕೌರ್ ಬಾದಲ್ ಇವರೇನು ಮಾಡಿದ್ದಾರೆ ಅಂದರೆ ಎಕ್ಸ್ಕ್ಲೂಸಿವ್ ಇನ್ವೆಸ್ಟ್ಮೆಂಟ್ ಫಾರಮನ್ನು ಲಾಂಚ್ ಮಾಡಿದ್ದಾರೆ. ಹಾಗೆ ಇದು ನ್ಯೂಸಲ್ಲಿದೆ. ಓಕೆ, ಸೊ ಇದು ಬರೋದು ಕಾಮರ್ಸ್ ಮಿನಿಸ್ಟ್ರಿ ಅಡಿಯಲ್ಲಿ, ರೈಟ್. ಅದೇ ರೀತಿ ಇನ್ನೊಂದು ವಿಷಯ ಏನಂದರೆ ಗೌರ್ಮೆಂಟ್ ಇ ಮಾರ್ಕೆಟ್ ಪ್ಲೇಸ್ ಇದೆ. ಇದು ಕಾಮರ್ಸ್ ಮಿನಿಸ್ಟ್ರಿ ಅಡಿಯಲ್ಲಿ ಕೆಲಸ ಮಾಡುತ್ತೆ. ಇದೊಂದು ವೆಬ್ ಪೋರ್ಟಲ್ ಇದೆ. ಸೊ ಅಲ್ಲಿ ಸರ್ಕಾರಿ ಸ್ವಾಮ್ಯ ಸಂಸ್ಥೆಗಳು, ಡಿಪಾರ್ಟ್ಮೆಂಟ್ಸ್ಗಳು ಪ್ರೊಕ್ಯೂರ್ಮೆಂಟನ್ನು ಮಾಡ್ಬೋದು. ಅಂದರೆ ದಿನನಿತ್ಯ ಅವರಿಗೆ ಏನು ಒಂದು ವಸ್ತುಗಳು ಬೇಕು, ಸೊ ಆ ವಸ್ತುಗಳನ್ನು, ಉಪಕರಣಗಳನ್ನು ಅವರು ಈ ಒಂದು ಪೋರ್ಟಲ್ ಮುಖಾಂತರ ಅವರು ಸಂಗ್ರಹಣೆಯನ್ನು ಮಾಡ್ಕೋಬೋದು. ಉತ್ತರಾಖಂಡದಲ್ಲಿ ಒಂದು ಸೀನೋ ಇಂಡಿಯಾ ಬಾರ್ಡರ್ ಬರುತ್ತೆ. ಓಕೆ, ಸೊ ಆ ಸೀನೋ ಇಂಡಿಯಾ ಬಾರ್ಡ್ರಲ್ಲಿ 40 ಫೀಟ್ ಲಾಂಗ್ನ ಒಂದು ಬೈಲಿ ಬ್ರಿಡ್ಜ್ ಇದೆ. ಸೊ ಇದೇನಾಗಿದೆ, ಕೊಲ್ಯಾಪ್ಸ್ ಆಗಿಬಿಟ್ಟಿದೆ ಇವಾಗ. ನೆಕ್ಸ್ಟು ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್, NDRF. ಸೊ ಈ NDRFಗೆ ಇವಾಗ ಇಂಡಿವಿಜುವಲ್ಸ್ ಮತ್ತು ಇನ್ಸ್ಟಿಟ್ಯೂಟ್ಗಳು ಸಹಿತ ಕಾಂಟ್ರಿಬ್ಯೂಷನ್ ಮಾಡ್ಬೋದು ಅಂತ ಫೈನಾನ್ಸ್ ಮಿನಿಸ್ಟ್ರಿ ಅವರು ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ. ಹಾಗೆ ಇದು ನ್ಯೂಸಲ್ಲಿದೆ. ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಡಿಯಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿದೆ. ಸೊ 2005ರಲ್ಲಿ ಬಂದಿತ್ತು ಈ ಒಂದು ಆ್ಯಕ್ಟು. ಓಕೆ, ಈ ಆ್ಯಕ್ಟು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಡಿಯಲ್ಲಿ ಬರುತ್ತೆ. ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡನ್ನು ಮೊದಲು ನ್ಯಾಷನಲ್ ಕೆಲಾಮಿಟಿ ಕಂಟಿಜೆನ್ಸಿ ಫಂಡ್ ಅಂತ ಕರೀತಿದ್ರು. ಓಕೆ, ನೆಕ್ಸ್ಟು IIT ಬಾಂಬೆನ
ರಿಸರ್ಚ್ ಮತ್ತು ಸ್ಟೂಡೆಂಟ್ಸ್ಗಳು ನಾವಿಗೋಸ್ಕರ, ನಾವಿಕ್ ಏನಿದೆ ಒಂದು ಸೆಟಲೈಟ್, ಇದು ನೇವಿಗೇಷನ್ ಸೆಟಲೈಟ್ ನಮ್ಮ ಇಂಡಿಯಾದು. ಸೊ ಈ ಇಂಡಿಯನ್ ನೇವಿಗೇಷನ್ ಸೆಟಲೈಟ್ ಇದೆ, ಇದಕ್ಕೆ ರಿಸೀವರ್ ಚಿಪ್ಗಳನ್ನು ರೆಡಿ ಮಾಡಿದ್ದಾರೆ. ಅದಕ್ಕೆ ಧ್ರುವ್ ಅಂತ ಹೆಸರು ಕೊಟ್ಟಿದ್ದಾರೆ. ಯಾರು ಮಾಡಿದ್ದಾರೆ ರೆಡಿ? IIT ಬಾಂಬೆದವರು. ಜೂನ್ 23 ನಾವು ಯುನೈಟೆಡ್ ನೇಷನ್ಸ್ ಪಬ್ಲಿಕ್ ಸರ್ವಿಸ್ ಡೇ ಅನ್ನು ಆಚರಣೆ ಮಾಡ್ತೀವಿ. ಸೊ ಇದನ್ನು ಡಿಸೈನ್ ಮಾಡಿದವರು 2002ರಲ್ಲಿ UNGA ಅವರು, ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅವರು. ನೋಡಿ, ರೀಸೆಂಟಾಗಿ UNGA ನ್ಯೂಸಲ್ಲಿತ್ತು. UNGA ಅಂದರೆ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ, ರೈಟ್? ಇದರ 75ನೇ ಪ್ರೆಸಿಡೆಂಟ್ ಆಗಿ ನೇಮಕರಾಗಿದ್ದವರು ಓಕನ್ ಬಾಸ್ಕ್ಯೂರ್, ಇವರು ಟರ್ಕಿದವರು. ಅದೇ ರೀತಿ ಜೂನ್ 23 ನಾವು ವಿಡೋಸ್ ಡೇ ಅಂತ ಆಚರಣೆ ಮಾಡ್ತೀವಿ. ನೆಕ್ಸ್ಟು ಯುರೋಪಲ್ಲಿ ಒಂದು ದೇಶ ಇದೆ, ಸರ್ಬಿಯಾ ಅಂತ. ಈ ದೇಶ ಕೊರೋನಾ ಮಧ್ಯದಲ್ಲೂ ನ್ಯಾಷನಲ್ ಎಲೆಕ್ಷನನ್ನು ಸಕ್ಸಸ್ಫುಲ್ ಆಗಿ ಕಂಡಕ್ಟ್ ಮಾಡಿದೆ. ಸೊ ಇಲ್ಲಿ ವಿನ್ ಆಗಿರೋದು ಕನ್ಸರ್ವೇಟಿವ್ ಪಾರ್ಟಿ. ಸೊ ಕನ್ಸರ್ವೇಟಿವ್ ಪಾರ್ಟಿಯಿಂದ ಈ ಯುರೋಪ್ನ ಸರ್ಬಿಯಾ ದೇಶದ ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಆಗಿದ್ದವರು ಅಲೆಕ್ಸಾಂಡರ್ ಊಸಿಕಾ. ಓಕೆ, ಇವಾಗ ತಾನೇ ಸೆನಕಾಕು ಐಲ್ಯಾಂಡ್ ಬಗ್ಗೆ ಡಿಸ್ಕಸ್ ಮಾಡಿದೆ. ಓಕೆ, ನೆಕ್ಸ್ಟು ವರ್ಚುವಲ್ ಹೆಲ್ತ್ ಕೇರ್ ಆ್ಯಂಡ್ ಹೈಜೀನ್ ಎಕ್ಸ್ಪೋ 2020. ಸೊ ಇದನ್ನು ನಮ್ಮ ದೇಶದಲ್ಲಿ ಮೊದಲ ಬಾರಿಗೆ ಫಿಕಿ ಅವರು ಆರ್ಗನೈಸ್ ಮಾಡಿದ್ದಾರೆ. ಲಾಂಚ್ ಮಾಡಿದವರು, ಇನಾಗ್ರೇಟ್ ಮಾಡಿದವರು ಯೂನಿಯನ್ ಮಿನಿಸ್ಟರ್ ಫಾರ್ ಸ್ಟೇಟ್ ಆದ ಮಾನ್ಸುಖ್ ಮಾಂಡವಿಯಾ. ಓಕೆ, ಸೊ ಇವರು ಇದನ್ನು ಇನಾಗ್ರೇಟ್ ಮಾಡಿದ್ದಾರೆ. ಫಿಕಿ ಏನು ಮಾಡಿದೆ? ಇದು ಆರ್ಗನೈಸ್ ಮಾಡಿದೆ. ಸೊ ಫಿಕಿ ಅಂದರೆ ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. ಆರೋಗ್ಯ ಸೇತು ಆ್ಯಪ್ ನೋಡಿ, ಆರೋಗ್ಯ ಸೇತು ಆ್ಯಪ್ ಯಾವಾಗ ಇದು ಬಂತು, ಸೊ ಇದರ ಬಗ್ಗೆ ಬಹಳಷ್ಟು ಕ್ವರೀಸ್ಗಳು ಇದ್ವು. ಲೈಕ್ ಇದರ ಡೇಟಾ ಪ್ರೈವಸಿ ಇದೆಯಾ ಇಲ್ಲ, ಸೊ ಇದ್ರ ಬಗ್ಗೆ ಬಹಳಷ್ಟು ಕ್ವಶನ್ಸನ್ನು ಬಂದಿದ್ವು. ಹಾಗಾಗಿ ಇವುಗಳಿಗೆ ಸಂಬಂಧಪಟ್ಟ, ಅಂದರೆ ಈ ಆ್ಯಪ್ಗೆ ಸಂಬಂಧಪಟ್ಟ ಕ್ವರೀಸ್ಗಳಿದ್ದಾವೆ. ಆ ಕ್ವರೀಸ್ಗಳ ಬಗ್ಗೆ ಚೆಕ್ ಮಾಡೋಕ್ಕೋಸ್ಕರ ಒಂದು ಕಮಿಟಿಯನ್ನು ಮಾಡಿದ್ದಾರೆ, ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ. ಸೊ ಇದನ್ನು ಮಾಡುತ್ತೆ ಇವಾಗ ಆರೋಗ್ಯ ಸೇತು ಆ್ಯಪ್ ಬಗ್ಗೆ, ಅದರ ಬಗ್ಗೆ ವರ್ಕ್ ಮಾಡೋಕ್ಕೆ ಕೆಲಸ ಸ್ಟಾರ್ಟ್ ಮಾಡುತ್ತೆ. ಸೊ ಈ ಒಂದು ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿಯ ಅಧ್ಯಕ್ಷತೆ ವಹಿಸಿಕೊಂಡಿದ್ದವರು, ಚೇರ್ಪರ್ಸನ್ ಆಗಿದ್ದವರು ಡಾಕ್ಟರ್ ಶಶಿ ತರೂರ್ ಅವರು. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಈ ವಿಡಿಯೋ ಲೈಕ್ ಅಂದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಹಂಚ್ಕೊಳ್ಳಿ. ಈ ಒಂದು ವಿಡಿಯೋನ PDF ಗೋಸ್ಕರ ನೀವು ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಬೇಕು. ಥ್ಯಾಂಕ್ ಯು ಸೋ ಮಚ್.